ಕಾಫಿನಾಡು ಚಿಕ್ಕಮಗಳೂರಿನ ಮಲೆನಾಡು ಭಾಗಗಳಲ್ಲಿ ಒಂದು ಆರೋಪ ಬಂದಿರುವಂಥದ್ದು ಅಂದರೆ ಗೋಗಳ ಕಳ್ಳತನ ಸೇರಿದಂತೆ ಅಪರಾಧ ಚಟುವಟಿಕೆಗಳು ಕೂಡ ಹೆಚ್ಚಾಗಿ ನಡೀತಾ ಇದೆ ಅನ್ನುವಂಥ ಆರೋಪ ಇದೆ. ಇದಕ್ಕೆ ಚೆಕ್ ಪೋಸ್ಟ್ನಲ್ಲಿ ಒಂದು ಹೆಚ್ಚಿನ ಭದ್ರತೆಯನ್ನು ಕಲ್ಪಿಸಿ ಅನ್ನುವಂಥ ಒಂದು ಬೇಡಿಕೆ ಇತ್ತು. ಅದಕ್ಕೆ ಈಗಾಗಲೇ ಪೊಲೀಸ್ ಇಲಾಖೆ ಇರ್ಬೋದು, ಅರಣ್ಯ ಇಲಾಖೆ ಒಂದು ಚೆಕ್ ಪೋಸ್ಟ್ಗಳನ್ನ ನಿರ್ಮಾಣ ಮಾಡಿದೆ. ಆದರೆ ಈ ಒಂದು ಚೆಕ್ ಪೋಸ್ಟ್ಗಳಿಗೂ ಕೂಡ ಚಳ್ಳೆ ಹಣ್ಣನ್ನು ತಿನ್ನಿಸ್ತಾ ಇದ್ದಾರೆ ಈ ಅಪರಾಧ ಚಟುವಟಿಕೆ ಮಾಡುವಂಥವ್ರು. ನನಗೆ ಒಂದು ದೃಶ್ಯದಲ್ಲಿ ಒಂದು ರಸ್ತೆಯನ್ನು ಕೂಡ ತೋರಿಸ್ತೀನಿ. ಇದು ಈ ಹಿಂದೆ 5 ವರ್ಷದ ಹಿಂದೆ ಕಾಲುದಾರಿಯಾದಂಥ ರಸ್ತೆ. ಈಗ ಸದ್ಯಕ್ಕೆ ಇಲ್ಲಿ ವಾಹನಗಳು, ಕಾರು ಇರ್ಬೋದು, ಹೈಟೆಕ್ ಕಾರ್ಗಳಿರ್ಬೋದು, ಜೀಪ್ಗಳಿರ್ಬೋದು, ಲಾರಿಗಳು ಕೂಡ ಈ ರಸ್ತೆಯಲ್ಲಿ ತೆರಳುತ್ತೆ ಅನ್ನುವಂಥ ಮಾಹಿತಿಯಾಗಿ ಸ್ಥಳೀಯರು ನೀಡ್ತಾ ಇದ್ದಾರೆ. ಅಂದರೆ ಈ ರಸ್ತೆಯಲ್ಲಿ ಹೋದರೆ ಯಾವುದೇ ರೀತಿ ಚೆಕ್ ಪೋಸ್ಟ್ ಕೂಡ ಸಿಗೋದಿಲ್ಲ. ನೇರವಾಗಿ ಇದು ಹೋಗಿ ಕೊಟ್ಟಿಗೆಹಾರ, ಏನು ಚೆಕ್ ಪೋಸ್ಟ್ ಇದೆ ಕೊಟ್ಟಿಗೆಹಾರದಲ್ಲಿ, ಆ ಚೆಕ್ ಪೋಸ್ಟನ್ನು ದಾಟಿ ಅಲ್ಲಿಂದ ಮುಂದಕ್ಕೆ ಹೋಗುತ್ತೆ. ಅಂದರೆ ಯಾವುದೇ ರೀತಿ ವಾಹನದಲ್ಲಿ ಗೋ ಕಳ್ಳತನ ಇರ್ಬೋದು, ಅಪರಾಧ ಚಟುವಟಿಕೆಗಳಿಗೆ ಭಾಗಿಯಾಗಿ ಅಂಥವ್ರು ಹೋದರೆ ಇಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಪೊಲೀಸರಿಗೆ ಕೂಡ ಸಿಗೋದಿಲ್ಲ. ಒಂದು ಇದು ಎಲ್ಲೋ ಒಂದು ಕಡೆ ಈ ಅಪರಾಧ ಚಟುವಟಿಕೆಗಳನ್ನು ತಡೀಲಿಕ್ಕೆ ಪೊಲೀಸರಿಗೆ ಕೂಡ ಸಾಕಷ್ಟು ಕಷ್ಟ ಕೂಡ ಆಗ್ತಿದೆ. ಹೀಗಾಗಿ ಈ ರಸ್ತೆಯನ್ನು ಬಂದ್ ಮಾಡಿ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾರೆ. ಒಂದು ಈ ರಸ್ತೆ ನಾನು ರಾಷ್ಟ್ರೀಯ ಹೆದ್ದಾರಿಯನ್ನು ತೋರಿಸ್ತೀನಿ. ಇದು ವೆಲ್ಲಿಪುರಂನಿಂದ BC ರೋಡ್ ರಸ್ತೆ. ಇದು ಸದ್ಯಕ್ಕೆ ಕೊಟ್ಟಿಗೆಹಾರ, ಅಂದರೆ ಇಲ್ಲಿ ಬರುವಂಥ ಯಾವುದೇ ವಾಹನಗಳಿರ್ಬೋದು ಅಲ್ಲಿ ಪೊಲೀಸರು ತಪಾಸಣೆ ಮಾಡ್ತಾರೆ ಮತ್ತು ಚೆಕ್ ಪೋಸ್ಟನ್ನು ದಾಟಿ ಬರಬೇಕಾಗುತ್ತೆ. ಅಲ್ಲಿ CCTV ಫುಟೇಜ್ಗಳು ಇರಬೇಕು. ಹೀಗಾಗಿ ಈ ಒಂದು ಗೋಕಳ್ಳರು ಇರ್ಬೋದು ಮತ್ತು ಬೇರೆ ಬೇರೆ ಚಟುವಟಿಕೆ ಮಾಡುವಂಥವರು ಈ ರಸ್ತೆಯನ್ನು ಬಿಟ್ಟು ಈಗ ಪರ್ಯಾಯ ರಸ್ತೆಯಲ್ಲಿ ಬರ್ತಾರೆ ಅನ್ನುವಂಥದ್ದು ಸ್ಥಳೀಯರ ಆರೋಪ ಕೂಡ ಆಗಿದೆ. ಈ ಬಗ್ಗೆ ಮಾತಾಡಲಿಕ್ಕೆ ಸ್ಥಳೀಯರು ಕೂಡ ನಮ್ಮ ಜೊತೆ ಇದ್ದಾರೆ. ಸಾಕಷ್ಟು ಆರೋಪಗಳು ಕೂಡ ಕೇಳಿಬರ್ತಾಯಿದೆ. ಅದರಲ್ಲೂ ಕೂಡ ಕೆಲವೊಂದು CCTVಗಳಲ್ಲೂ ಕೂಡ ಗೋಕಳ್ಳತನಗಳ ಪ್ರಕರಣಗಳು ಹೆಚ್ಚಾಗಿದೆ. ಈಗ ಈ ದಂಧೆ ಮಾಡೋಂಥವ್ರು ಪರ್ಯಾಯ ರಸ್ತೆಯನ್ನು ಬಳಕೆ ಮಾಡ್ತಾರೆ ಅನ್ನೋದು ಕೂಡ ಆರೋಪ ಇದೆ. ನಿರಂತರವಾಗಿ ನಮ್ಮ ಭಾಗದಲ್ಲಿ ಗೋಕಳ್ಳತನ ಏನು ಈ ಚಾರ್ಮಾಡಿ ರಸ್ತೆಗೆ ಇದು ಒಂದೇ ರಸ್ತೆ ಇರೋದು ಕೊಟ್ಟಿಗೆಹಾರಕ್ಕೆ, ಬೇರೆ ಯಾವುದೇ ರಸ್ತೆ ಇಲ್ಲ. ಆದರೆ ಕೊಟ್ಟಿಗೆಹಾರದಲ್ಲಿ ಚೆಕ್ ಪೋಸ್ಟ್ ವ್ಯವಸ್ಥೆ ಇದ್ದರೂ ಸಹಿತ ಪೊಲೀಸರಿಗೆ ಸವಾಲಾಗಿರೋಂಥದ್ದೇ ಈ ಕೊಟ್ಟಿಗೆಹಾರದಿಂದ ಮುಂದೆ ಅರ್ಧ ಕಿಲೋಮೀಟ್ರ್ ಮುಂದೆ ಇರೋಂಥ ಈ ಆಲ್ಟರ್ನೇಟ್ ರೋಡು. ಇದು ಹಿಂದೆ ಇರಲಿಲ್ಲ, ಈ ರೋಡು ಯಾವಾಗಲೂ ಇರಲಿಲ್ಲ. ಇದು ಕಾಲ್ದಾರಿ ಇತ್ತು. ಅರಣ್ಯ ಇಲಾಖೆ ಜಾಗದಲ್ಲಿ ಬರುತ್ತೆ, ಸುಪರ್ದಿಗೆ ಬರೋಂಥ ಅರಣ್ಯ ಇಲಾಖೆ ರಸ್ತೆಯಲ್ಲಿ ಬರೋಂಥದ್ದು. ಹಿಂದಿನ ಸಹಿತ ಮರಗಳರು ಇದನ್ನ ಬಳಸ್ತಾ ಇದ್ರು. ಆವಾಗ ಅರಣ್ಯವರು ಗುಂಡಿ ಹೊಡೆದಿಟ್ಟು ಅರಣ್ಯ ಇಲಾಖೆ ಹೊಡೆದಿಟ್ಟಿದ್ರು. ಆದರೆ ಇತ್ತೀಚಿನ ವರ್ಷಗಳಲ್ಲಿ ಇದನ್ನು ಕ್ಲೋಸ್ ಮಾಡಿದ್ರಿಂದ ಈ ಭಾಗದಲ್ಲಿ ಗೋಕಳ್ಳತನ ವ್ಯಾಪಕವಾಗಿ ನಡೀತಿದೆ. ಅದಕ್ಕೆ ಇದೊಂದು ವರದಾನ. ಹಾಗೆ ಬೇರೆ ಬೇರೆ ಕಳ್ಳತನಗಳು, ಇಲ್ಲಿ ಗಾಂಜಾ ಇರ್ಬೋದು, ಬೇರೆ ಬೇರೆ ಸಾಗಾಟಗಳು ಪೊಲೀಸರ ಕೈಗೆ ಯಾವಾಗಲೂ ಸಿಗ್ತಾ ಇಲ್ಲ ಅಂದರೆ ಕಾರಣ ಈ ರಸ್ತೆ ಇರೋದ್ರಿಂದ. ಹಾಗಾಗಿ ನಾವು ತುಂಬ ಸರಿ ಮನವಿ ಮಾಡಿದ್ವಿ, ಈ ರಸ್ತೆನ ಬಂದ್ ಮಾಡಿದರೆ ನಿಮಗೆ ಕಳ್ಳರಿಗೆ ಹಿಡಿಯಲಿಕ್ಕೆ ಈಸಿ ಆಗುತ್ತೆ, ಕಳ್ಳತನ ಆಗಲ್ಲ ಅಂತ ಕೇಳ್ತಾ ಇದ್ದೀವಿ. ಆದರೆ ಕೆಲವರು ಒಂದು ಒತ್ತಡದಿಂದ ಇದು ಹಾಗೇ ಬಿಟ್ಟಿದ್ದಾರೆ. ಆದರೆ ಇದನ್ನು ಬಂದ್ ಮಾಡಿದರೆ ಯಾವುದೇ ರೀತಿಯ ಕಳ್ಳತನಕ್ಕೆ ಪೊಲೀಸ್ನವರಿಗೆ ಸುಗಮವಾಗಿ ಆಗುತ್ತೆ ಅಂತೇಳಿ ನಾನು ಜಿಲ್ಲಾಧಿಕಾರಿಗಳಿಗೆ ಹಾಗೂ ಸರ್ಕಾರಕ್ಕೆ ಸಹಿತ ಮನವಿ ಮಾಡ್ತಾ ಇದ್ದೀನಿ. ಇದು ಸ್ಥಳೀಯರ ಮಾತು. ಅಂದರೆ ಈ ಹಿಂದೆ, ಅಂದರೆ ಸಾಕಷ್ಟು ವರ್ಷಗಳ ಹಿಂದೆ ಇಲ್ಲಿ ಒಂದು ಮರಗಳ್ಳರು ಈ ರಸ್ತೆಯನ್ನು ಬಳಕೆ ಮಾಡ್ತಿದ್ರು. ಆ ಸಂದರ್ಭದಲ್ಲಿ ಅರಣ್ಯ ಇಲಾಖೆಯಲ್ಲಿ ಗುಂಡಿಯನ್ನು ತೋಡಿ ಸಂಪೂರ್ಣವಾಗಿ ರಸ್ತೆಯನ್ನು ಬಂದ್ ಮಾಡಿತ್ತು. ಆದರೆ ಈಗ ಮತ್ತೆ ಆ ರಸ್ತೆಯಲ್ಲೇ ಕೂಡ ಕೆಲವೊಂದು ವಾಹನಗಳು ಓಡಾಡಲಿಕ್ಕೆ ಅನುಕೂಲ ಕೂಡ ಇದೆ. ಹಾಗಾಗಿ ಈ ರಸ್ತೆಯನ್ನು ತಕ್ಷಣ ಬಂದ್ ಮಾಡಿ ಅನ್ನುವಂಥ ಆಗ್ರಹವನ್ನು ಕೂಡ ಮಾಡ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿನ ಸ್ಥಳೀಯ ಗ್ರಾಮ ಪಂಚಾಯತಿ ಇರ್ಬೋದು, ಪೊಲೀಸ್ ಇಲಾಖೆ ಶೀಘ್ರವಾಗಿ ಕ್ರಮ ಕೈಗೊಳ್ಳಿ ಅನ್ನುವಂಥ ಮನವಿಯೂ ಕೂಡ ಈಗ ಸ್ಥಳೀಯರದ್ದಾಗಿದೆ. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು. ಕಾಫಿನಾಡು ಚಿಕ್ಕಮಗಳೂರಿನ ಮಲೆನಾಡು ಭಾಗಗಳಲ್ಲಿ ಒಂದು ಆರೋಪ ಬಂದಿರುವಂಥದ್ದು ಅಂದರೆ ಗೋಗಳ ಕಳ್ಳತನ ಸೇರಿದಂತೆ ಅಪರಾಧ ಚಟುವಟಿಕೆಗಳು ಕೂಡ ಹೆಚ್ಚಾಗಿ ನಡೀತಾ ಇದೆ ಅನ್ನುವಂಥ ಆರೋಪ ಇದೆ. ಇದಕ್ಕೆ ಚೆಕ್ ಪೋಸ್ಟ್ನಲ್ಲಿ ಒಂದು ಹೆಚ್ಚಿನ ಭದ್ರತೆಯನ್ನು ಕಲ್ಪಿಸಿ ಅನ್ನುವಂಥ ಒಂದು ಬೇಡಿಕೆ ಇತ್ತು. ಅದಕ್ಕೆ ಈಗಾಗಲೇ ಪೊಲೀಸ್ ಇಲಾಖೆ ಇರ್ಬೋದು, ಅರಣ್ಯ ಇಲಾಖೆ ಒಂದು ಚೆಕ್ ಪೋಸ್ಟ್ಗಳನ್ನ ನಿರ್ಮಾಣ ಮಾಡಿದೆ. ಆದರೆ ಈ ಒಂದು ಚೆಕ್ ಪೋಸ್ಟ್ಗಳಿಗೂ ಕೂಡ ಚಳ್ಳೆ ಹಣ್ಣನ್ನು ತಿನ್ನಿಸ್ತಾ ಇದ್ದಾರೆ ಈ ಅಪರಾಧ ಚಟುವಟಿಕೆ ಮಾಡುವಂಥವ್ರು. ನನಗೆ ಒಂದು ದೃಶ್ಯದಲ್ಲಿ ಒಂದು ರಸ್ತೆಯನ್ನು ಕೂಡ ತೋರಿಸ್ತೀನಿ. ಇದು ಈ ಹಿಂದೆ 5 ವರ್ಷದ ಹಿಂದೆ ಕಾಲುದಾರಿಯಾದಂಥ ರಸ್ತೆ. ಈಗ ಸದ್ಯಕ್ಕೆ ಇಲ್ಲಿ ವಾಹನಗಳು, ಕಾರು ಇರ್ಬೋದು, ಹೈಟೆಕ್ ಕಾರ್ಗಳಿರ್ಬೋದು, ಜೀಪ್ಗಳಿರ್ಬೋದು, ಲಾರಿಗಳು ಕೂಡ ಈ ರಸ್ತೆಯಲ್ಲಿ ತೆರಳುತ್ತೆ ಅನ್ನುವಂಥ ಮಾಹಿತಿಯಾಗಿ ಸ್ಥಳೀಯರು ನೀಡ್ತಾ ಇದ್ದಾರೆ. ಅಂದರೆ ಈ ರಸ್ತೆಯಲ್ಲಿ ಹೋದರೆ ಯಾವುದೇ ರೀತಿ ಚೆಕ್ ಪೋಸ್ಟ್ ಕೂಡ ಸಿಗೋದಿಲ್ಲ. ನೇರವಾಗಿ ಇದು ಹೋಗಿ ಕೊಟ್ಟಿಗೆಹಾರ, ಏನು ಚೆಕ್ ಪೋಸ್ಟ್ ಇದೆ ಕೊಟ್ಟಿಗೆಹಾರದಲ್ಲಿ, ಆ ಚೆಕ್ ಪೋಸ್ಟನ್ನು ದಾಟಿ ಅಲ್ಲಿಂದ ಮುಂದಕ್ಕೆ ಹೋಗುತ್ತೆ. ಅಂದರೆ ಯಾವುದೇ ರೀತಿ ವಾಹನದಲ್ಲಿ ಗೋ ಕಳ್ಳತನ ಇರ್ಬೋದು, ಅಪರಾಧ ಚಟುವಟಿಕೆಗಳಿಗೆ ಭಾಗಿಯಾಗಿ ಅಂಥವ್ರು ಹೋದರೆ ಇಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಪೊಲೀಸರಿಗೆ ಕೂಡ ಸಿಗೋದಿಲ್ಲ. ಒಂದು ಇದು ಎಲ್ಲೋ ಒಂದು ಕಡೆ ಈ ಅಪರಾಧ ಚಟುವಟಿಕೆಗಳನ್ನು ತಡೀಲಿಕ್ಕೆ ಪೊಲೀಸರಿಗೆ ಕೂಡ ಸಾಕಷ್ಟು ಕಷ್ಟ ಕೂಡ ಆಗ್ತಿದೆ. ಹೀಗಾಗಿ ಈ ರಸ್ತೆಯನ್ನು ಬಂದ್ ಮಾಡಿ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾರೆ.
ಒಂದು ಈ ರಸ್ತೆ ನನಗೆ ನಾನು ರಾಷ್ಟ್ರೀಯ ಹೆದ್ದಾರಿಯನ್ನು ತೋರಿಸ್ತೀನಿ. ಇದು ವೆಲ್ಲಿಪುರಂನಿಂದ BC ರೋಡ್ ರಸ್ತೆ. ಇದು ಸದ್ಯಕ್ಕೆ ಕೊಟ್ಟಿಗೆಹಾರ ಅಂದರೆ ಇಲ್ಲಿ ಬರುವಂಥ ಯಾವುದೇ ವಾಹನಗಳಿರ್ಬೋದು ಅಲ್ಲಿ ಪೊಲೀಸರು ತಪಾಸಣೆ ಮಾಡ್ತಾರೆ ಮತ್ತು ಚೆಕ್ ಪೋಸ್ಟನ್ನು ದಾಟಿ ಬರಬೇಕಾಗುತ್ತೆ. ಅಲ್ಲಿ CCTV ಫುಟೇಜ್ಗಳು ಇರಬೇಕು. ಹೀಗಾಗಿ ಈ ಒಂದು ಗೋಕಳ್ಳರು ಇರ್ಬೋದು ಮತ್ತು ಬೇರೆ ಬೇರೆ ಚಟುವಟಿಕೆ ಮಾಡುವಂಥವರು ಈ ರಸ್ತೆಯನ್ನು ಬಿಟ್ಟು ಈಗ ಪರ್ಯಾಯ ರಸ್ತೆಯಲ್ಲಿ ಬರ್ತಾರೆ ಅನ್ನುವಂಥದ್ದು ಸ್ಥಳೀಯರ ಆರೋಪ ಕೂಡ ಆಗಿದೆ. ಈ ಬಗ್ಗೆ ಮಾತಾಡಲಿಕ್ಕೆ ಸ್ಥಳೀಯರು ಕೂಡ ನಮ್ಮ ಜೊತೆ ಇದ್ದಾರೆ. ಸಾಕಷ್ಟು ಆರೋಪಗಳು ಕೂಡ ಕೇಳಿಬರ್ತಾಯಿದೆ. ಅದರಲ್ಲೂ ಕೂಡ ಕೆಲವೊಂದು CCTVಗಳಲ್ಲೂ ಕೂಡ ಗೋಕಳ್ಳತನಗಳ ಪ್ರಕರಣಗಳು ಹೆಚ್ಚಾಗಿದೆ. ಈಗ ಈ ದಂಧೆ ಮಾಡೋಂಥವ್ರು ಪರ್ಯಾಯ ರಸ್ತೆಯನ್ನು ಬಳಕೆ ಮಾಡ್ತಾರೆ ಅನ್ನೋದು ಕೂಡ ಆರೋಪ ಇದೆ. ನಿರಂತರವಾಗಿ ನಮ್ಮ ಭಾಗದಲ್ಲಿ ಗೋಕಳ್ಳತನ ಏನು ಈ ಚಾರ್ಮಾಡಿ ರಸ್ತೆಗೆ ಇದು ಒಂದೇ ರಸ್ತೆ ಇರೋದು ಕೊಟ್ಟಿಗೆಹಾರಕ್ಕೆ, ಬೇರೆ ಯಾವುದೇ ರಸ್ತೆ ಇಲ್ಲ. ಆದರೆ ಕೊಟ್ಟಿಗೆಹಾರದಲ್ಲಿ ಚೆಕ್ ಪೋಸ್ಟ್ ವ್ಯವಸ್ಥೆ ಇದ್ದರೂ ಸಹಿತ ಪೊಲೀಸರಿಗೆ ಸವಾಲಾಗಿರೋಂಥದ್ದೇ ಈ ಕೊಟ್ಟಿಗೆಹಾರದಿಂದ ಮುಂದೆ ಅರ್ಧ ಕಿಲೋಮೀಟ್ರ್ ಮುಂದೆ ಇರೋಂಥ ಈ ಆಲ್ಟರ್ನೇಟ್ ರೋಡು. ಇದು ಹಿಂದೆ ಇರಲಿಲ್ಲ, ಈ ರೋಡು ಯಾವಾಗಲೂ ಇರಲಿಲ್ಲ, ಇದು ಕಾಲ್ದಾರಿ ಇತ್ತು. ಅರಣ್ಯ ಇಲಾಖೆ ಜಾಗದಲ್ಲಿ ಬರುತ್ತೆ, ಸುಪರ್ದಿಗೆ ಬರೋಂಥ ಅರಣ್ಯ ಇಲಾಖೆ ರಸ್ತೆಯಲ್ಲಿ ಬರೋಂಥದ್ದು. ಹಿಂದಿನ ಸಹಿತ ಮರಗಳರು ಇದನ್ನ ಬಳಸ್ತಾ ಇದ್ರು. ಆವಾಗ ಅರಣ್ಯವರು ಗುಂಡಿ ಹೊಡೆದಿಟ್ಟು ಅರಣ್ಯ ಇಲಾಖೆ ಹೊಡೆದಿಟ್ಟಿದ್ರು. ಆದರೆ ಇತ್ತೀಚಿನ ವರ್ಷಗಳಲ್ಲಿ ಇದನ್ನು ಕ್ಲೋಸ್ ಮಾಡಿದ್ರಿಂದ ಈ ಭಾಗದಲ್ಲಿ ಗೋಕಳ್ಳತನ ವ್ಯಾಪಕವಾಗಿ ನಡೀತಿದೆ. ಅದಕ್ಕೆ ಇದೊಂದು ವರದಾನ. ಹಾಗೆ ಬೇರೆ ಬೇರೆ ಕಳ್ಳತನಗಳು, ಇಲ್ಲಿ ಗಾಂಜಾ ಇರ್ಬೋದು, ಬೇರೆ ಬೇರೆ ಸಾಗಾಟಗಳು ಪೊಲೀಸರ ಕೈಗೆ ಯಾವಾಗಲೂ ಸಿಗ್ತಾ ಇಲ್ಲ ಅಂದರೆ ಕಾರಣ ಈ ರಸ್ತೆ ಇರೋದ್ರಿಂದ. ಹಾಗಾಗಿ ನಾವು ತುಂಬ ಸರಿ ಮನವಿ ಮಾಡಿದ್ವಿ, ಈ ರಸ್ತೆನ ಬಂದ್ ಮಾಡಿದರೆ ನಿಮಗೆ ಕಳ್ಳರಿಗೆ ಹಿಡಿಯಲಿಕ್ಕೆ ಈಸಿ ಆಗುತ್ತೆ, ಕಳ್ತನ ಆಗಲ್ಲ ಅಂತ ಕೇಳ್ತಾ ಇದ್ದೀವಿ. ಆದರೆ ಕೆಲವರು ಒಂದು ಒತ್ತಡದಿಂದ ಇದು ಹಾಗೇ ಬಿಟ್ಟಿದ್ದಾರೆ. ಆದರೆ ಇದನ್ನು ಬಂದ್ ಮಾಡಿದರೆ ಯಾವುದೇ ರೀತಿಯ ಕಳ್ತನಕ್ಕೆ ಪೊಲೀಸ್ನವರಿಗೆ ಸುಗಮವಾಗಿ ಆಗುತ್ತೆ ಅಂತೇಳಿ ನಾನು ಜಿಲ್ಲಾಧಿಕಾರಿಗಳಿಗೆ ಹಾಗೂ ಸರ್ಕಾರಕ್ಕೆ ಸಹಿತ ಮನವಿ ಮಾಡ್ತಾ ಇದ್ದೀನಿ. ಇದು ಸ್ಥಳೀಯರ ಮಾತು. ಅಂದರೆ ಈ ಹಿಂದೆ ಅಂದರೆ ಸಾಕಷ್ಟು ವರ್ಷಗಳ ಹಿಂದೆ ಇಲ್ಲಿ ಒಂದು ಮರಗಳ್ಳರು ಈ ರಸ್ತೆಯನ್ನು ಬಳಕೆ ಮಾಡ್ತಿದ್ರು. ಆ ಸಂದರ್ಭದಲ್ಲಿ ಅರಣ್ಯ ಇಲಾಖೆಯಲ್ಲಿ ಗುಂಡಿಯನ್ನು ತೋಡಿ ಸಂಪೂರ್ಣವಾಗಿ ರಸ್ತೆಯನ್ನು ಬಂದ್ ಮಾಡಿತ್ತು. ಆದರೆ ಈಗ ಮತ್ತೆ ಆ ರಸ್ತೆಯಲ್ಲೇ ಕೂಡ ಕೆಲವೊಂದು ವಾಹನಗಳು ಓಡಾಡಲಿಕ್ಕೆ ಅನುಕೂಲ ಕೂಡ ಇದೆ. ಹಾಗಾಗಿ ಈ ರಸ್ತೆಯನ್ನು ತಕ್ಷಣ ಬಂದ್ ಮಾಡಿ ಅನ್ನುವಂಥ ಆಗ್ರಹವನ್ನು ಕೂಡ ಮಾಡ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿನ ಸ್ಥಳೀಯ ಗ್ರಾಮ ಪಂಚಾಯತಿ ಇರ್ಬೋದು, ಪೊಲೀಸ್ ಇಲಾಖೆ ಶೀಘ್ರವಾಗಿ ಕ್ರಮ ಕೈಗೊಳ್ಳಿ ಅನ್ನುವಂಥ ಮನವಿಯೂ ಕೂಡ ಈಗ ಸ್ಥಳೀಯರದ್ದಾಗಿದೆ. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು. ಕಾಫಿನಾಡು ಚಿಕ್ಕಮಗಳೂರಿನ ಮಲೆನಾಡು ಭಾಗಗಳಲ್ಲಿ ಒಂದು ಆರೋಪ ಬಂದಿರುವಂಥದ್ದು ಅಂದರೆ ಗೋಗಳ ಕಳ್ಳತನ ಸೇರಿದಂತೆ ಅಪರಾಧ ಚಟುವಟಿಕೆಗಳು ಕೂಡ ಹೆಚ್ಚಾಗಿ ನಡೀತಾ ಇದೆ ಅನ್ನುವಂಥ ಆರೋಪ ಇದೆ. ಇದಕ್ಕೆ ಚೆಕ್ ಪೋಸ್ಟ್ನಲ್ಲಿ ಒಂದು ಹೆಚ್ಚಿನ ಭದ್ರತೆಯನ್ನು ಕಲ್ಪಿಸಿ ಅನ್ನುವಂಥ ಒಂದು ಬೇಡಿಕೆ ಇತ್ತು. ಅದಕ್ಕೆ ಈಗಾಗಲೇ ಪೊಲೀಸ್ ಇಲಾಖೆ ಇರ್ಬೋದು, ಅರಣ್ಯ ಇಲಾಖೆ ಒಂದು ಚೆಕ್ ಪೋಸ್ಟ್ಗಳನ್ನ ನಿರ್ಮಾಣ ಮಾಡಿದೆ. ಆದರೆ ಈ ಒಂದು ಚೆಕ್ ಪೋಸ್ಟ್ಗಳಿಗೂ ಕೂಡ ಚಳ್ಳೆ ಹಣ್ಣನ್ನು ತಿನ್ನಿಸ್ತಾ ಇದ್ದಾರೆ ಈ ಅಪರಾಧ ಚಟುವಟಿಕೆ ಮಾಡುವಂಥವ್ರು. ನನಗೆ ಒಂದು ದೃಶ್ಯದಲ್ಲಿ ಒಂದು ರಸ್ತೆಯನ್ನು ಕೂಡ ತೋರಿಸ್ತೀನಿ. ಇದು ಈ ಹಿಂದೆ 5 ವರ್ಷದ ಹಿಂದೆ ಕಾಲುದಾರಿಯಾದಂಥ ರಸ್ತೆ. ಈಗ ಸದ್ಯಕ್ಕೆ ಇಲ್ಲಿ ವಾಹನಗಳು, ಕಾರು ಇರ್ಬೋದು, ಹೈಟೆಕ್ ಕಾರ್ಗಳಿರ್ಬೋದು, ಜೀಪ್ಗಳಿರ್ಬೋದು, ಲಾರಿಗಳು ಕೂಡ ಈ ರಸ್ತೆಯಲ್ಲಿ ತೆರಳುತ್ತೆ ಅನ್ನುವಂಥ ಮಾಹಿತಿಯಾಗಿ ಸ್ಥಳೀಯರು ನೀಡ್ತಾ ಇದ್ದಾರೆ. ಅಂದರೆ ಈ ರಸ್ತೆಯಲ್ಲಿ ಹೋದರೆ ಯಾವುದೇ ರೀತಿ ಚೆಕ್ ಪೋಸ್ಟ್ ಕೂಡ ಸಿಗೋದಿಲ್ಲ. ನೇರವಾಗಿ ಇದು ಹೋಗಿ ಕೊಟ್ಟಿಗೆಹಾರ, ಏನು ಚೆಕ್ ಪೋಸ್ಟ್ ಇದೆ ಕೊಟ್ಟಿಗೆಹಾರದಲ್ಲಿ, ಆ ಚೆಕ್ ಪೋಸ್ಟನ್ನು ದಾಟಿ ಅಲ್ಲಿಂದ ಮುಂದಕ್ಕೆ ಹೋಗುತ್ತೆ. ಅಂದರೆ ಯಾವುದೇ ರೀತಿ ವಾಹನದಲ್ಲಿ ಗೋಕಳ್ಳತನ ಇರ್ಬೋದು, ಅಪರಾಧ ಚಟುವಟಿಕೆಗಳಿಗೆ ಭಾಗಿಯಾಗುವಂಥವ್ರು ಹೋದರೆ ಇಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಪೊಲೀಸರಿಗೆ ಕೂಡ ಸಿಗೋದಿಲ್ಲ. ಇದು ಎಲ್ಲೋ ಒಂದು ಕಡೆ ಈ ಅಪರಾಧ ಚಟುವಟಿಕೆಗಳನ್ನ ತಡೆಯಲಿಕ್ಕೆ ಪೊಲೀಸರಿಗೆ ಕೂಡ ಸಾಕಷ್ಟು ಕಷ್ಟ ಕೂಡ ಆಗ್ತಿದೆ. ಹೀಗಾಗಿ ಈ ರಸ್ತೆಯನ್ನು ಬಂದ್ ಮಾಡಿ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾರೆ. ಈ ರಸ್ತೆ ನನಗೆ ನಾನು ರಾಷ್ಟ್ರೀಯ ಹೆದ್ದಾರಿಯನ್ನು ತೋರಿಸ್ತೀನಿ. ಇದು ವೆಲ್ಲಿಪುರಂನಿಂದ BC ರೋಡ್ ರಸ್ತೆ. ಇದು ಸದ್ಯಕ್ಕೆ ಕೊಟ್ಟಿಗೆಹಾರ ಅಂದರೆ ಇಲ್ಲಿ ಬರುವಂಥ ಯಾವುದೇ ವಾಹನಗಳಿರ್ಬೋದು ಅಲ್ಲಿ ಪೊಲೀಸರು ತಪಾಸಣೆ ಮಾಡ್ತಾರೆ ಮತ್ತು ಚೆಕ್ ಪೋಸ್ಟನ್ನು ದಾಟಿ ಬರಬೇಕಾಗುತ್ತೆ. ಅಲ್ಲಿ CCTV ಫುಟೇಜ್ಗಳು ಇರಬೇಕು. ಹೀಗಾಗಿ ಈ ಒಂದು ಗೋಕಳ್ಳರು ಇರ್ಬೋದು ಮತ್ತು ಬೇರೆ ಬೇರೆ ಚಟುವಟಿಕೆ ಮಾಡುವಂಥವರು ಈ ರಸ್ತೆಯನ್ನು ಬಿಟ್ಟು ಈಗ ಪರ್ಯಾಯ ರಸ್ತೆಯಲ್ಲಿ ಬರ್ತಾರೆ ಅನ್ನುವಂಥದ್ದು ಸ್ಥಳೀಯರ ಆರೋಪ ಕೂಡ ಆಗಿದೆ. ಈ ಬಗ್ಗೆ ಮಾತಾಡಲಿಕ್ಕೆ ಸ್ಥಳೀಯರು ಕೂಡ ನಮ್ಮ ಜೊತೆ ಇದ್ದಾರೆ. ಸಾಕಷ್ಟು ಆರೋಪಗಳು ಕೂಡ ಕೇಳಿಬರ್ತಾಯಿದೆ. ಅದರಲ್ಲೂ ಕೂಡ ಕೆಲವೊಂದು CCTVಗಳಲ್ಲೂ ಕೂಡ ಗೋಕಳ್ಳತನಗಳ ಪ್ರಕರಣಗಳು ಹೆಚ್ಚಾಗಿದೆ. ಈಗ ಈ ದಂಧೆ ಮಾಡೋಂಥವ್ರು ಪರ್ಯಾಯ ರಸ್ತೆಯನ್ನು ಬಳಕೆ ಮಾಡ್ತಾರೆ ಅನ್ನೋದು ಕೂಡ ಆರೋಪ ಇದೆ. ನಿರಂತರವಾಗಿ ನಮ್ಮ ಭಾಗದಲ್ಲಿ ಗೋಕಳ್ಳತನ ಏನು ಈ ಚಾರ್ಮಾಡಿ ರಸ್ತೆಗೆ ಇದು ಒಂದೇ ರಸ್ತೆ ಇರೋದು ಕೊಟ್ಟಿಗೆಹಾರಕ್ಕೆ, ಬೇರೆ ಯಾವುದೇ ರಸ್ತೆ ಇಲ್ಲ. ಆದರೆ ಕೊಟ್ಟಿಗೆಹಾರದಲ್ಲಿ ಚೆಕ್ ಪೋಸ್ಟ್ ವ್ಯವಸ್ಥೆ ಇದ್ದರೂ ಸಹಿತ ಪೊಲೀಸರಿಗೆ ಸವಾಲಾಗಿರೋಂಥದ್ದೇ ಈ ಕೊಟ್ಟಿಗೆಹಾರದಿಂದ ಮುಂದೆ ಅರ್ಧ ಕಿಲೋಮೀಟ್ರ್ ಮುಂದೆ ಇರೋಂಥ ಈ ಆಲ್ಟರ್ನೇಟ್ ರೋಡು. ಇದು ಹಿಂದೆ ಇರಲಿಲ್ಲ, ಈ ರೋಡು ಯಾವಾಗಲೂ ಇರಲಿಲ್ಲ, ಇದು ಕಾಲ್ದಾರಿ ಇತ್ತು.
ಅರಣ್ಯ ಇಲಾಖೆ ಜಾಗದಲ್ಲಿ ಬರುತ್ತೆ, ಸುಪರ್ದಿಗೆ ಬರೋಂಥ ಅರಣ್ಯ ಇಲಾಖೆ ರಸ್ತೆಯಲ್ಲಿ ಬರೋಂಥದ್ದು. ಹಿಂದಿನ ಸಹಿತ ಮರಗಳರು ಇದನ್ನ ಬಳಸ್ತಾ ಇದ್ರು. ಆವಾಗಲ ಅರಣ್ಯವರು ಗುಂಡಿ ಹೊಡೆದಿಟ್ಟು ಅರಣ್ಯ ಇಲಾಖೆ ಹೊಡೆದಿಟ್ಟಿದ್ರು. ಆದರೆ ಇತ್ತೀಚಿನ ವರ್ಷಗಳಲ್ಲಿ ಇದನ್ನು ಕ್ಲೋಸ್ ಮಾಡಿದ್ರಿಂದ ಈ ಭಾಗದಲ್ಲಿ ಗೋಕಳ್ಳತನ ವ್ಯಾಪಕವಾಗಿ ನಡೀತಿದೆ. ಅದಕ್ಕೆ ಇದೊಂದು ವರದಾನ. ಹಾಗೆ ಬೇರೆ ಬೇರೆ ಕಳ್ಳತನಗಳು, ಇಲ್ಲಿ ಗಾಂಜಾ ಇರ್ಬೋದು, ಬೇರೆ ಬೇರೆ ಸಾಗಾಟಗಳು ಪೊಲೀಸರ ಕೈಗೆ ಯಾವಾಗಲೂ ಸಿಗ್ತಾ ಇಲ್ಲ ಅಂದರೆ ಕಾರಣ ಈ ರಸ್ತೆ ಇರೋದ್ರಿಂದ. ಹಾಗಾಗಿ ನಾವು ತುಂಬ ಸರಿ ಮನವಿ ಮಾಡಿದ್ವಿ, ಈ ರಸ್ತೆನ ಬಂದ್ ಮಾಡಿದರೆ ನಿಮಗೆ ಕಳ್ಳತನಕ್ಕೆ ಕಳ್ಳರಿಗೆ ಹಿಡಿಯಲಿಕ್ಕೆ ಈಸಿ ಆಗುತ್ತೆ, ಕಳ್ಳತನ ಆಗಲ್ಲ ಅಂತ ಕೇಳ್ತಾ ಇದ್ದೀವಿ. ಆದರೆ ಕೆಲವರು ಒಂದು ಒತ್ತಡದಿಂದ ಇದು ಹಾಗೇ ಬಿಟ್ಟಿದ್ದಾರೆ. ಆದರೆ ಇದನ್ನು ಬಂದ್ ಮಾಡಿದರೆ ಯಾವುದೇ ರೀತಿಯ ಕಳ್ಳತನಕ್ಕೆ ಪೊಲೀಸ್ನವರಿಗೆ ಸುಗಮವಾಗಿ ಆಗುತ್ತೆ ಅಂತೇಳಿ ನಾನು ಜಿಲ್ಲಾಧಿಕಾರಿಗಳಿಗೆ ಹಾಗೂ ಸರ್ಕಾರಕ್ಕೆ ಸಹಿತ ಮನವಿ ಮಾಡ್ತಾ ಇದ್ದೀನಿ. ಇದು ಸ್ಥಳೀಯರ ಮಾತು. ಅಂದರೆ ಈ ಹಿಂದೆ, ಅಂದರೆ ಸಾಕಷ್ಟು ವರ್ಷಗಳ ಹಿಂದೆ ಇಲ್ಲಿ ಒಂದು ಮರಗಳ್ಳರು ಈ ರಸ್ತೆಯನ್ನು ಬಳಕೆ ಮಾಡ್ತಿದ್ರು. ಆ ಸಂದರ್ಭದಲ್ಲಿ ಅರಣ್ಯ ಇಲಾಖೆಯಲ್ಲಿ ಗುಂಡಿಯನ್ನು ತೋಡಿ ಸಂಪೂರ್ಣವಾಗಿ ರಸ್ತೆಯನ್ನು ಬಂದ್ ಮಾಡಿತ್ತು. ಆದರೆ ಈಗ ಮತ್ತೆ ಆ ರಸ್ತೆಯಲ್ಲೇ ಕೂಡ ಕೆಲವೊಂದು ವಾಹನಗಳು ಓಡಾಡಲಿಕ್ಕೆ ಅನುಕೂಲ ಕೂಡ ಇದೆ. ಹಾಗಾಗಿ ಈ ರಸ್ತೆಯನ್ನು ತಕ್ಷಣ ಬಂದ್ ಮಾಡಿ ಅನ್ನುವಂಥ ಆಗ್ರಹವನ್ನು ಕೂಡ ಮಾಡ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿನ ಸ್ಥಳೀಯ ಗ್ರಾಮ ಪಂಚಾಯತಿ ಇರ್ಬೋದು, ಪೊಲೀಸ್ ಇಲಾಖೆ ಶೀಘ್ರವಾಗಿ ಕ್ರಮ ಕೈಗೊಳ್ಳಿ ಅನ್ನುವಂಥ ಮನವಿಯೂ ಕೂಡ ಈಗ ಸ್ಥಳೀಯರದ್ದಾಗಿದೆ. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು.